ಗಾಂಜಾ ಮುಕ್ತ ಅಭಿಯಾನಕ್ಕೆ ಕ್ರಾಂತಿ ಸಮಾಚಾರ ಸಾಥ್. ಸೃಷ್ಟಿ ಕಾಲೇಜ್ ವಿದ್ಯಾರ್ಥಿಗಳಿಂದ ಕಮಿಷನರ್ ಕೆಲಸಕ್ಕೆ ಮೆಚ್ಚುಗೆ. ಗೊತ್ತಿಲ್ಲದೇನೋ ನಾವು ಅದಕ್ಕೆ ಅಡಿಕ್ಟ್ ಆದ್ವಿಯಪ್ಪ ಅಂದರೆ ಅದೊಂಥರ ಒಮ್ಮೆ ಅಡಿಕ್ಟ್ ಆದರೆ ಅದು ಹಗಲೆ ಮಗಲೆ ಮತ್ತೆ ಅದನ್ನು ಯೂಸ್ ಮಾಡಬೇಕು. ನಮ್ಮ ಮಕ್ಕಳ ವಿಶೇಷವಾಗಿ ನಮ್ಮ ಸಂಸ್ಥೆ ಮಕ್ಕಳನ್ನು ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊತೀನಿ. ಅಂತ ಯಾವ ದುಶ್ಚಟದೊಳಗೆ ಭಾಗವಹಿಸೋದಿಲ್ಲ. ಜೊತೆಗೆ ಅಂತಲ್ಲಿ ಯಾರಾದರೂ ಏನಾದ್ರು ಕಂಡು ಬಂದರೂ ಕೂಡ ಹೇಳ್ತಾರೆ, ಏನೋ ಒಂದು ವಸ್ತು ಇದ್ದರೆ ಇಂಥ ವಸ್ತು ಸಿಕ್ಕಿದೆ ನೋಡ್ರಿ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ನಮ್ಮದೊಂದು ಕಾಲೇಜ್ ವಿಶಿಷ್ಟತೆ ಏನಂತಂದರೆ, ಒಂದು ವಿಜ್ಞಾನ ಶಿಕ್ಷಣವನ್ನು ಸುಜ್ಞಾನದ ತಳಹದಿಯ ಮೇಲೆ ಕೊಡಲಿಕ್ಕೆ ನಾವು ಒಂದು ಯೋಜನೆ ಹಾಕ್ಕೊಂಡು ಅದರ ಮಾರ್ಗದಲ್ಲಿ ನಡೀತಾ ಇದ್ದೇವೆ. ಅತ್ಯುತ್ತಮವಾದಂಥ ಫಲಿತಾಂಶದೊಂದಿಗೆ ಮಕ್ಕಳ ಒಂದು ಬಲಿಷ್ಠವಾದಂಥ ಸರ್ಕಾರ ನಮ್ಮನ್ನು ಮುಂದೆ ಕರ್ಕೊಂಡಿದೆ. ಇಂಥದ್ರ ಮಧ್ಯೆ ನಾವು ಮಕ್ಕಳನ್ನು ಹೊರಗೆ ಬಿಡುವಾಗಾಯಿತು, ಹೊರಗಿಂದ ಒಳಗೆ ಬರುವಾಗಾಯಿತು, ಆಗಾಗ ಅವ್ರನ್ನ ಚೆಕ್ ಮಾಡ್ತೀವಿ. ವಿದ್ಯಾರ್ಥಿಗಳಲ್ಲಿ ಬಿಹೇವಿಯರಲ್ಲಿ ಚೇಂಜ್ ಆಗ್ತದೆ ರೀ. ಅಂಥ ಡ್ರಗ್ಸು ಗಾಂಜಾ ಇಂಥ ತೊಗೊಳ್ತಕ್ಕಂಥ ಮಕ್ಕಳಲ್ಲಿ ಸಾಮಾನ್ಯವಾದಂಥ ಬಿಹೇವಿಯರ್ಗಳಿಲ್ಲ. ಯಾಕಂದ್ರೆ ನಾವು ಸೈಕಾಲಜಿ ಓದಿ ಬಂದಿರತಕ್ಕಂಥವ್ರೆ ಮಕ್ಕಳಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ಅಬ್ಸರ್ವ್ ಮಾಡ್ತಾ ಏನಾದರೂ ಅವ್ರ ಹತ್ತಿರ ವ್ಯತ್ಯಾಸಗಳು ಆಗ್ತಾಯಿದ್ದೇವೆ ಅನ್ನೋದನ್ನು ನೋಡಿದರೆ ಅದು ಕಂಡು ಬಂದಿತ್ತಂದರೆ ಅಂಥವನ್ನು ನಾವು ಸಮೀಪದ ಅವ್ರ ಪಾಲಕರಿಗೆ ಹೇಳ್ತೀವಿ, ಮತ್ತು ಶಿಕ್ಷಕರಿಗೆ ಹೇಳ್ತೀವಿ, ಮತ್ತು ಕೆಲವರು ಕೌನ್ಸಿಲರ್ನ ಕರೆದು ಕೂಡ ಕೌನ್ಸಿಲಿಂಗ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನಮ್ಮ ಸಂಸ್ಥೆಯಲ್ಲಿ ನಾವು ಮಾಡ್ಕೊಂಡಿದ್ದೀವಿ. ಬಟ್ ಸದ್ಯದರಲ್ಲಿ ಒಂದು 4-5 ವರ್ಷದ ಒಳಗಡೆ ಅಂಥ ಯಾವ ಕೇಸ್ಗಳು ನಮ್ಮ ಕಾಲೇಜಿನಲ್ಲಿ ಕಂಡು ಬಂದಿಲ್ಲ. ಆದರೂ ಕೂಡ ಮಕ್ಕಳು ಇವತ್ತು ಮಾಡಿಲ್ಲಪ್ಪ ಅಂದ ತಕ್ಷಣ ನಾಳೆ ಮಾಡೋದಿಲ್ಲ ಅಂತ ಅನ್ನೋದು ಗ್ಯಾರಂಟಿ ಇರೋದಿಲ್ಲ. ಅದು ನಿರಂತರವಾದಂಥ ಪ್ರಕ್ರಿಯೆ. ಈ ಪ್ರಿಸ್ಕಿಂಗ್ ಮಾಡ್ತಕ್ಕಂಥದ್ದು ಅಂತ ಹೇಳ್ತೀವಿ, ಚೆಕ್ ಮಾಡ್ತಕ್ಕಂಥದ್ದು. ಮಕ್ಕಳಲ್ಲಿ ಬಿಹೇವಿಯರಲ್ಲಿ ಏನಾದರೂ ಬದಲಾವಣೆಗಳಾದರೆ ಅದನ್ನು ಗಮನಿಸಿ ಸೂಕ್ತವಾದಂಥ ಮಾರ್ಗದರ್ಶನ ಸಲಹೆ ಸೂಚನೆ ಕೊಟ್ಟು ಸಮಾಜದ ಒಂದು ಮೂಲ ಬೇರನೆ ಯಾರಪ್ಪ ಅಂದರೆ ಇವತ್ತಿನ ಯುವಕರು ಹಾಳಾಗಬಾರ್ದು ಅಂತಕ್ಕಂಥದ್ದೇ ನಮ್ಮದು ಒಂದು ಕಳಕಳಿ ವಿನಂತಿ. ಹಾಗಾಗಿ ಜೊತೆಗೆ ಪಾಲಕರಿಗೆ ಒಂದು ನಮ್ಮ ರಿಕ್ವೆಸ್ಟ್ ಏನಪ್ಪ ಅಂತಂದ್ರೆ, ತಮ್ಮ ಮಕ್ಕಳು ಏನು ಮಾಡ್ತಿರ್ತಾರೆ, ಎಲ್ಲಿದ್ದಾರೆ ಏನು ಅಂತೇಳಿ ಒಮ್ಮೆ ತಾವು ಅವ್ರಿಗೆ ತಿಳಿಸಿ ಅವ್ರನ್ನ ಭೇಟಿ ಆಗಲಿಕ್ಕೆ ಬರ್ರಿ. ಒಮ್ಮೆ ತಿಳಿಸಿದ್ರೂ ಕೂಡ ನೀವು ಮಕ್ಕಳನ್ನು ಆಗಾಗ ಅಬ್ಸರ್ವ್ ಮಾಡ್ತಾರ್ರಿ. ಮತ್ತು ಯುವಕರು ಏನಪ್ಪ ಅಂತಂದರೆ ಇವತ್ತಿನ ದೇಶದ ಶಕ್ತಿ. ಎಲ್ಲರನ್ನೂ ಒಬ್ಬರೇ ಪ್ರಧಾನಮಂತ್ರಿಯವರು, ಒಬ್ಬರೇ ಮುಖ್ಯಮಂತ್ರಿಯವರು, ಒಬ್ಬರೇ ಅಧಿಕಾರಿಗಳು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಜನಸಾಮಾನ್ಯರು ಏನಪ್ಪ ಅಂದರೆ ಸರ್ಕಾರದ ಜೊತೆಗೆ ಸಪೋರ್ಟ್ ಮಾಡಬೇಕು, ಮಾಧ್ಯಮಗಳ ಜೊತೆಗೆ ಸಪೋರ್ಟ್ ಮಾಡಬೇಕು. ಎಲ್ಲೇ ಏನೋ ಒಂದು ತಪ್ಪು ಆಗ್ತಾಯಿದ್ರೆ ನಾವು ಬಂದು ಹೇಳಬೇಕು, ಇದು ತಪ್ಪಾಗ್ತಾಯಿದೆ, ಇದನ್ನು ತಿದ್ಕೋಬೇಕು. ಅಥವಾ ಅದಕ್ಕೆ ಸಂಬಂಧಪಟ್ಟಂಥವ್ರಿಗೆ ಅದು ಗುಪ್ತವಾಗಿ ಹೇಳಬೇಕು ಅಥವಾ ಓಪನ್ ಆಗಿ ಹೇಳಬೇಕು. ಅದು ಸಂದರ್ಭೋಚಿತವಾಗಿ ಏನು ಸಲಹೆಗಳು ಬರ್ತಿರ್ತಾವೆ ಅದನ್ನು ಸ್ವೀಕಾರ ಮಾಡಿ ಸಂಬಂಧಪಟ್ಟಂಥ ಇಲಾಖೆಯೊಳಗೆ ನಾವೆಲ್ಲರೂ ಕೈ ಜೋಡಿಸಿ ಒಬ್ರಿಗೊಬ್ರಿಗೆ ಆಗಿದ್ರೆ ಏನಪ್ಪ ಅಂತಂದ್ರೆ ನಿಜವಾಗ್ಲೂ ಈ ಒಂದು ಮಾಫಿಯಾ ದೂರ ಆಗ್ಬೋದು, ಮಕ್ಕಳನ್ನು ನಾವು ರಕ್ಷಣೆ ಮಾಡ್ಬೋದು. ವಿದ್ಯಾರ್ಥಿಗಳು ಮಾತಾಡುವಂಥ ಸಮಯ ಇಲ್ಲಿ ಹುಬ್ಳಿ ಧಾರವಾಡದಲ್ಲಿ ಭಾಳ ಗಾಂಜಾ ಮತ್ತು ಡ್ರಗ್ಸ್ ಭಾಳ ಯೂಸ್ ಮಾಡೋ ಕಾರಣಕ್ಕೆ ಈಗ ಬೇರೆ ಸ್ಟೇಟಿಂದ ಆಗಿರ್ಬೋದು, ಬೇರೆ ಊರಿಂದ ನಾವು ಬಂದು ಇಲ್ಲಿ ಎದಕ್ಕೆ ಉಳಿಸಿರ್ತಾರಪ್ಪ ಅಂದರೆ ತಂದೆ ತಾಯಿಗಳು ಒಂದು ಓದೋ ಕಾರಣಕ್ಕಾಗಿ ನಾವು ಏನಾರು ಒಂದು ಸಾಧನೆ ಮಾಡಿ ಹೋಗ್ತೀವಿ ಅಂತ ಅವ್ರು ನಮಗೆ ಇಟ್ಟು ನಮ್ಮನೇಲಿ ಕರೆಸಿರ್ತಾರೆ. ಆದರೆ ಇಲ್ಲಿ ಅಂತ ಆ ಟೈಪ್ ಮೈಂಡ್ಸೆಟ್ ಆಗುತ್ತೆ ಹೊರತು ನಮಗೆ ಅದನ್ನು ಬಿಡೋಕೆ ಆಗಲ್ಲ. ಇಲ್ಲಿ ಅಂತ ನಮ್ಮ ಪೊಲೀಸ್ ಕಮಿಷನರ್ ಬಂದಾಗಿಂದ ಹುಬ್ಳಿ ಧಾರವಾಡನಲ್ಲೆಲ್ಲ ಕಡಿಮೆ ಆಗಿದೆ. ಇವತ್ತಿನ ದಿನ ಈ ಒಂದು ಮೀಡಿಯಾ ಮಾಧ್ಯಮದವರು ಈ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಆಗಿ ಆಗಮಿಸ್ತಾರೆ. ಅವರು ಏನು ಸರ್ಕಾರಗಳು ವರದಿಗಳು ಬಿಡ್ತವೆ ತಿಂಗಳಾದ ನಂತರ ಗಾಂಜಾ ಆಗಲಿ ಎಲ್ಲ ಕ್ಷೇತ್ರದಲ್ಲಿಯೂ ಸಹ ವರದಿಗಳನ್ನು ಬಿಡುಗಡೆ ಮಾಡೋದು ಸರ್ಕಾರದ ಕೆಲಸ. ಆ ಒಂದು ಗಾಂಜಾ ಇದು ಸೇವನೆ ಮಾಡೋದ್ರೊಳಗಲ್ಲಿ ಜವಳಿ ನಗರಗಳಾದಂಥ ಹುಬ್ಬಳ್ಳಿ ಧಾರವಾಡ ಇವತ್ತು ಟಾಪ್ 10ರಲ್ಲಿ ಕಾಣಿಸ್ಕೊಳ್ತೈತೆ. ಅದೊಂದು ನಾಚಿಕೆಯ ವಿಷಯ. ಯಾಕಂದರೆ ಧಾರವಾಡ ವಿದ್ಯಾಕಾಶಿ ಎಂದೇ ಬಿಂಬಿತವಾದದ್ದು. ಅದನ್ನು ಗಾಂಜಾ ಕಾಶಿ ಅಂತ ಮಾಡಲಿಕ್ಕೆ ಹೋಗಬಾರ್ದು. ಪೊಲೀಸ್ ಕಮಿಷನರ್ ಅವರು ಜಾರಿಗೆ ತಂದಿದ್ದಾರೆ. ಅವರು ಇಲ್ಲಿ ಧಾರವಾಡ ಡಿಸ್ಟ್ರಿಕ್ಟ್ ಬಂದ ಮೇಲೆ ಗಾಂಜಾ ಮತ್ತು ತಂಬಾಕು ಸೇವನೆ ಜಾಸ್ತಿ ಆದಿದ್ದನ್ನು ಕಂಡು ಈ ನಿಯಮವನ್ನು ಜಾರಿಗೆ ತಂದಿದ್ದಾರೆ. ಇದು ಕಡಿಮೆ ಆಗಬೇಕು. ಇದು ಗಾಂಜಾ ಮತ್ತು ತಂಬಾಕು ಸೇವನೆ ಹೆಚ್ಚಾಗಿ ವಿದ್ಯಾರ್ಥಿಗಳು ಸೇವನೆ ಮಾಡುವುದು ಕಂಡುಬರುತ್ತಿದೆ. ಇದು ವಿದ್ಯಾರ್ಥಿಗಳೇ ಹೀಗೆ ಮಾಡಿದರೆ ಪಾಪ ಅನ್ಎಜುಕೇಟೆಡ್ ಇದ್ದವ್ರಿಗೆ ನಾವೇನು ಹೇಳೋದು, ಎಜುಕೇಟೆಡ್ ಇದ್ದವ್ರನ್ನೇ ಹೀಗೆ ಮಾಡಿದರೆ ಇದು ಸರಿ ಅನಿಸೋದಿಲ್ಲ. ಟೆನ್ಷನ್ ರಿಲೀಫ್ ಆಗುತ್ತೆ ಅನ್ನೋ ಥರ ಫೀಲ್ ಆಗುತ್ತೆ. ಆ್ಯಕ್ಚುಲಿ ಏನಾಗಿರುತ್ತೆ ಅಂದರೆ ಅದರಿಂದ ಟೆನ್ಷನ್ ಹೆಚ್ಚು ಜನ್ರೇಟ್ ಆಗುತ್ತೆ. ನಾರ್ಮಲಾಗಿ ಎಮರ್ಜೆನ್ಸಿ ಹಾರ್ಮೋನ್ ಅಂದ್ಬಿಟ್ಟು ಅಡ್ರಿನಾಲಿನ್ ಅಂತ ಕರಿತೀವಿ. ನಮಗೆ ಅದು ಭಯ ಆದಾಗ ಅಷ್ಟೇ ಬಾಡಿ ಒಳಗೆ ಸೆಕ್ರೇಷನ್ ಆಗೋದು. ಈಗ ನಾರ್ಮಲ್ ಕಂಡೀಷನಲ್ಲಿ ಎಕ್ಸ್ಟರ್ನಲಿ ಸ್ಟಿಮ್ಯುಲೇಟ್ ಮಾಡ್ತಿದ್ದೀವಿ ಅಂತ ಡ್ರಗ್ಸನ್ನು ತೊಗೊಳೋದ್ರಿಂದ ಏನಾಗುತ್ತೆ ಅಂತಂದರೆ ಬಾಡಿ ಮೆಕ್ಯಾನಿಸಮಲ್ಲಿ ಅಫೆಕ್ಟ್ ಆಗುತ್ತೆ ಅಂತ ಇದೆ. ಇನ್ನೊಂದು ಡ್ರಗ್ಸ್ ಅಂತಂದರೆ ನಾವು ಬರೀ ಇದನ್ನಷ್ಟೇ ಕರೆಯೋದಿಲ್ಲ, ಅದು ನಾರ್ಮಲಾಗಿ ಟ್ಯಾಬ್ಲೆಟ್ಸು ಆಗಿರ್ಬೋದು. ಟ್ಯಾಬ್ಲೆಟ್ಸ್ನ ಫಾರ್ ಎಕ್ಸಾಂಪಲ್ ಅವಿಲ್ ಟ್ಯಾಬ್ಲೆಟ್ಸ್ ಅಂತ ಫಸ್ಟ್ ಬರ್ತಿತ್ತು, ಅದು ಸಹ ಡ್ರಗ್ ಆಗೇ ಆಗ್ತಾ ಇದೆ.
ಏನು ಮಾಡುತ್ತೆ ಅಂತಂದರೆ ಲಾಂಗ್ ಡೇಸ್ ಅವ್ರು ಹೆಚ್ಚಿಗೆ ತಗೊಳ್ಳೋದ್ರಿಂದ ಸ್ಲೀಪ್ನೆಸ್ ಹೆಚ್ಚಿಗೆ ಆಗೋದು ಚಾನ್ಸಸ್ ಜಾಸ್ತಿ. ಫಾರ್ ಎಕ್ಸಾಂಪಲ್ ಇದನ್ನು ಯಾರ ಡ್ರಗ್ಸು ಟ್ರಾನ್ಸ್ಪೋರ್ಟ್ ಆದಂಗೆ ಆಟೋಮೆಟಿಕ್ ಡಿಪ್ರೆಷನ್ ಆಗುತ್ತೆ. ಆಮೇಲೆ ತುಂಬ ಸ್ಲೀಪ್ ಆಗೋದಾಗಿರ್ಬೋದು ಅಥವಾ ಮೂಡ್ ಸ್ವಿಂಗ್ ಆಗೋದಾಗಿರ್ಬೋದು, ಈ ಥರ ಆಗುತ್ತೆ. ಈಗ ಆಲ್ಕಲೈಡ್ಸ್, ಕೋಕಾ ಆಲ್ಕಲೈಡ್ಸ್ ಅಂತ ಬರ್ತಾವಲ್ಲ, ಇವನ್ನ ಸ್ಪೋರ್ಟ್ಸ್ ಮ್ಯಾನ್ಸ್ಗಳು ತೊಗೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಸ್ಪೋರ್ಟ್ಸ್ ಮ್ಯಾನ್ಸ್ಗಳು ಏನಾದರೂ ನಾವು ಬಾಡಿ ಎಫಿಷಿಯನ್ಸಿನ ಹೆಚ್ಚು ಮಾಡಬೇಕು ಅಂತ ಈ ಥರ ಡ್ರಗ್ಸ್ ಏನಾದರೂ ತೊಗೊಂಡ್ರು ಅಂತಂದರೆ ನಾರ್ಮಲಾಗಿ ಇವ್ರಿಗೆ ಏನಾಗುತ್ತೆ ಅಂತಂದರೆ ಆನ್ ದ ಸ್ಪಾಟ್ಗೆ ಎನರ್ಜಿ ಹೆಚ್ಚಿಗೆ ಆಗ್ಬೋದು. ಆದರೆ ಏನಾಗುತ್ತೆ, ಅದು ಬರ್ತಾ ಅಂತಂದರೆ ಅವರಿಗೆ ಸೈಡ್ ಎಫೆಕ್ಟ್ಸ್ನ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ.